ಸೊ ಹಾಯ್ ಗೈಸ್, ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರ ಅಂತ ಅಂದ್ಕೊಂಡಿದ್ದೀನಿ. ಒನ್ ಸೆಕೆಂಡ್ ವೆಲ್ಕಮ್ ಬ್ಯಾಕ್ ಅಂತ ಹೇಳ್ತಾ ವಿಡಿಯೋ ಆದರೆ ಸ್ಟಾರ್ಟ್ ಮಾಡೋಣ. ಇನ್ನು ಈ ವಾರ ಬಿಗ್ ಬಾಸ್ ಅಂದರೆ 12ನೇ ವಾರ ಬಿಗ್ ಬಾಸ್ ಮನೆಯಲ್ಲಿ ಯಾರೆಲ್ಲ ನಾಮಿನೇಟ್ ಆಗಿದ್ದಾರೆ ಅಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನನ್ನು ಆಲಲ್ಲಿ ಇಟ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ಲೈಕ್ ಕೊಡೋದು ಕೂಡ ಮರಿಬೇಡಿ. ಇನ್ನು ಈ ಸೀಸನ್ನ ಬಿಗ್ ಬಾಸ್ನಲ್ಲಿ ನಿಮ್ಮ ಫೇವ್ರೇಟ್ ಸ್ಪರ್ಧಿ ಯಾರಂತ ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ. ಇನ್ನು ಸ್ಟ್ರೈಟಾಗಿ ಅಪ್ಡೇಟ್ ಕಡೆಗೆ ಬರೋದಾದರೆ, ಇದೀಗ ಬಂದಿರೋ ಮಾಹಿತಿ ಮತ್ತು ಸುದ್ದಿಗಳ ಪ್ರಕಾರ ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ಯಾರೆಲ್ಲ ನಾಮಿನೇಟ್ ಆಗಿದ್ದಾರೆ ಅಂತ ನೋಡೋದಾದರೆ, ಮೊದಲಿಗೆ ತ್ರಿವಿಕ್ರಮ್ ಮತ್ತು ನಂತರ ಭವ್ಯ, ಎರಡನೇದಾಗಿ ಭವ್ಯ ಮತ್ತು ಮೂರನೇದಾಗಿ ಹನುಮಂತು ಮತ್ತು ನಾಲ್ಕನೇದಾಗಿ ಉಗ್ರ ಮಂಜು, ಐದನೇದಾಗಿ ರಜತ್ ಮತ್ತು ಆರನೇದಾಗಿ ಚೈತ್ರ ಮತ್ತು ಏಳನೇದಾಗಿ ಮೋಕ್ಷಿತಾ. ಇನ್ನು ಎಂಟನೇದಾಗಿ ಗೌತಮಿ ಅವರಾದರೆ ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ನಾಮಿನೇಟ್ ಆದರೆ ಆಗಿದ್ದಾರೆ ಅಂತ ಕೆಲವು ಅಪ್ಡೇಟ್ ಮತ್ತು ರೂಮರ್ಸ್ ಸುದ್ದಿಗಳಿಂದ ಬಂದಿದೆ ಅಂತಲೇ ಹೇಳ್ಬೋದು. ಹಾಗಾದರೆ ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ಯಾರು ಸೇಫ್ ಆಗಿದ್ದಾರೆ ಅಂತ ನೋಡೋದಾದರೆ, ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ಬಂದುಬಿಟ್ಟು ಧನ್ರಾಜ್ ಆಚಾರ್ ಮತ್ತು ಐಶ್ವರ್ಯ ಸಿಂಧು ಇವರಿಬ್ಬರು ಕೂಡ ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ಸೇಫ್ ಆಗಿದ್ದಾರೆ ಅಂತ ಅಪ್ಡೇಟ್ ಆದರೆ ಇದೆ ಅಂತಲೇ ಹೇಳ್ಬೋದು. ಇಲ್ಲಿ ಒಂದೇನಂತಂದರೆ, ಧನ್ರಾಜ್ ಅವರು ಈ ವಾರ ಸಖತ್ತಾಗಿ ಆಟ ಆಡಿದ್ದಾರೆ ಅಂತಲೇ ಹೇಳ್ಬೋದು. ಮತ್ತು ಆ ಕಾರಣದಿಂದಾಗಿ ಅವರಿಗೆ ಸ್ವಲ್ಪ ಮನೆಯವರು ಕೂಡ ಅವ್ರ ಮೇಲೆ ಏನು ಅಂತ ನಾಮಿನೇಟ್ ಮತ್ತು ಆ ನೀರಿಗೆ ಬೀಳೋ ಟಾಸ್ಕ್ನಲ್ಲಿ ಬಂದುಬಿಟ್ಟು ಧನ್ರಾಜ್ ಮತ್ತು ಐಶ್ವರ್ಯ ಅವರು ಇಬ್ಬರು ಹೆಸರಿಲ್ಲ ಅಂತಲೇ ಹೇಳ್ಬೋದು. ಆ ಕಾರಣದಿಂದಾಗಿ ಇವರಿಬ್ಬರು ಕೂಡ ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ಸೇಫ್ ಆಗಿದ್ದಾರೆ ಅಂತ ಅಪ್ಡೇಟ್ ಆದರೆ ಇದೆ. ಇನ್ನೊಂದೇನಂತಂದರೆ, ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ಮೇನ್ ಸ್ಪರ್ಧಿಗಳೇ ನಾಮಿನೇಟ್ ಆಗಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ನಿಮ್ಮ ಪ್ರಕಾರ ಈ ವಾರ ಬಿಗ್ ಬಾಸ್ ಮನೆಯಿಂದ ಯಾರು ಹೋದರೆ ಚೆನ್ನಾಗಿರುತ್ತೆ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ಇನ್ನೂ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನನ್ನು ಆಲ್ ಇಟ್ಕೊಳ್ಳಿ. ಯಾಕಂತಂದರೆ ಬಿಗ್ ಬಾಸ್ ಲೈವ್ ಅಪ್ಡೇಟ್ ಎಲ್ಲ ಕೊಡ್ತಾ ಇರ್ತೀನಿ ಮತ್ತು ಬಿಗ್ ಬಾಸ್ ಎಪಿಸೋಡ್ಗಿಂತ ಮುಂಚೆ ಅಪ್ಡೇಟ್ ಆದರೆ ಕೊಡ್ತಾ ಇರ್ತೀನಿ. ಆ ಕಾರಣಕ್ಕಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನನ್ನು ಆಲ್ ಇಟ್ಕೊಳ್ಳೋದು ಮರಿಬೇಡಿ.